ಕಗ್ಗ 5 ದೇವರೆಂಬುದದೇನು ಕಗ್ಗತ್ತಲೆಯ ಗವಿಯೇ ನಾವರಿಯಲಾರದೆಲ್ಲದರೊಟ್ಟು ಹೆಸರೇ ಕಾವನೋರ್ವನಿರಲ್ಕೆ ಜಗದ ಕಥೆಯಕ್ಕಿಂತು ಸಾವು ಹುಟ್ಟುಗಳೆನು ಮಂಕುತಿಮ್ಮ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಅತ್ಯಂತ ಪ್ರಸಿದ್ಧ ಹಾಗೂ ಆಳವಾದ ತಾತ್ವಿಕ ಪ್ರಶ್ನೆಗಳನ್ನು ಒಳಗೊಂಡ ಮುಕ್ತಕವಿದು. ಮಾನವನ ಅಸ್ತಿತ್ವ, ದೇವರೆಂಬ ಕಲ್ಪನೆ ಮತ್ತು ಜಗದ ಸೃಷ್ಟಿಯ ರಹಸ್ಯವನ್ನು ಈ ಕಗ್ಗ ಪ್ರಶ್ನಿಸುತ್ತದೆ. ಇದರ ಸರಳ ಭಾವಾರ್ಥ ಮತ್ತು ವಿಶ್ಲೇಷಣೆ ಇಲ್ಲಿದೆ. ಕಗ್ಗದ ಭಾವಾರ್ಥ: ನಾವೆಲ್ಲರೂ ಪೂಜಿಸುವ, ನಂಬುವ ದೇವರು ಎನ್ನುವುದು ಯಾರಿಗೂ ತಿಳಿಯದ ಒಂದು ಕಗ್ಗತ್ತಲೆಯ ಗುಹೆಯೇ? ಅಂದರೆ ಭೇದಿಸಲಾಗದ ಕತ್ತಲಾವರಿಸಿದ ರಹಸ್ಯವೇ? ಅಥವಾ ದೇವರು ಎನ್ನುವುದು ಈ ಸೃಷ್ಟಿಯಲ್ಲಿ ಮಾನವನ ಅಲ್ಪ ಬುದ್ಧಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ, ನಾವು ಅರಿಯಲಾರದ ಎಲ್ಲ ಅಜ್ಞಾತ ವಿಷಯಗಳಿಗೆ ನಾವೇ ಒಟ್ಟಾಗಿ ಇಟ್ಟಿರುವ ಒಂದು ಹೆಸರೇ? ಒಂದು ವೇಳೆ ಜಗತ್ತನ್ನು ಕಾಯುವ, ರಕ್ಷಿಸುವ ಒಬ್ಬ ರಕ್ಷಕ ಅಥವಾ ದೇವರು ಇದ್ದಾನೆ ಎಂದಾದರೆ ಈ ಜಗತ್ತಿನ ಕಥೆ ಅಥವಾ ಸ್ಥಿತಿ ಏಕಿಷ್ಟು ಗೊಂದಲಮಯವಾಗಿದೆ? ಜಗತ್ತಿನಲ್ಲಿ ಏಕಿಷ್ಟು ನೋವು, ಅನ್ಯಾಯ, ಕಷ್ಟಗಳು ತುಂಬಿವೆ? ಹಾಗಾದರೆ ಈ ನಿರಂತರವಾಗಿ ನಡೆಯುವ ಹುಟ್ಟು ಮತ್ತು ಸಾವುಗಳ ರಹಸ್ಯವಾದರೂ ಏನು? ಮಂಕುತಿಮ್ಮ ವಿಶ್ಲೇಷಣೆ: ಡಿ ವಿ ಜಿಯವರು ಈ ಮುಕ್ತಕದಲ್ಲಿ ಒಬ್ಬ ಸಾಮಾನ್ಯ ಜಿಜ್ಞಾಸುವಿನ ಮನಸ್ಸಿನಲ್ಲಿ ಮೂಡುವ ತಾರ್ಕಿಕ ಪ್ರಶ್ನೆಗಳನ್ನು ತೆರೆದಿಟ್ಟಿದ್ದಾರೆ. ದೇವರು ಎನ್ನುವುದು ಕೇವಲ ಮನುಷ್ಯನ ಅಜ್ಞಾನದ ಬಂಡವಾಳವೇ ಅಥವಾ ಕಣ್ಣಿಗೆ ಕಾಣದ ಶಕ್ತಿಯೇ? ಲೋಕ ರಕ್ಷಕನೊಬ್ಬನಿದ್ದರೆ ಜಗತ್ತಿನಲ್ಲಿ ಇಷ್ಟೊಂದು ಕಷ್ಟ ಕಾರ್ಪಣ್ಯಗಳು ಏಕಿರಬೇಕು? ಹುಟ್ಟು ಸಾವುಗಳ ಚಕ್ರದ ಅರ್ಥವೇನು? ಎಂಬ ದಾರ್ಶನಿಕ ಪ್ರಶ್ನೆಗಳ ಮೂಲಕ ಓದುಗನನ್ನು ಆತ್ಮಾವಲೋಕನಕ್ಕೆ ಹಚ್ಚುತ್ತಾರೆ. ಯಾವುದೇ ಮೂಢನಂಬಿಕೆಗೆ ಆಸ್ಪದ ಕೊಡದೆ ಪರಮ ಸತ್ಯದ ಹುಡುಕಾಟದ ಹಾದಿಯನ್ನು ಈ ಕಗ್ಗ ತೋರಿಸಿಕೊಡುತ್ತದೆ. ಕಗ್ಗ 6 ಒಗಟೇನೀ ಸೃಷ್ಟಿ ಬಾಳಿನರ್ಥವದೇನು? ಬಗೆದು ಬಿಡಿಸುವರಾರು ಸೊಜಿಗವನಿದನು ಜಗವ ನಿರವಿಸಿದ ಕೈಯೋದಾದೊಡೇಕಿಂತು ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ ಕನ್ನಡ ಸಾಹಿತ್ಯ ಲೋಕದ ಭಗವದ್ಗೀತೆ ಎಂದೇ ಕರೆಯಲಾಗುವ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ದ ಅತ್ಯಂತ ಆಳವಾದ ಹಾಗೂ ಚಿಂತನಶೀಲವಾದ ಮುಕ್ತಕವಿದು. ಸೃಷ್ಟಿಯ ರಹಸ್ಯ ಮತ್ತು ಬದುಕಿನ ನಿಗೂಢತೆಯನ್ನು ಕುರಿತು ಕವಿ ಇಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಈ ಕಗ್ಗದ ಸರಳ ಅರ್ಥ ಮತ್ತು ಭಾವಾರ್ಥ ಹೀಗಿದೆ. ಭಾವಾರ್ಥ: ಈ ಇಡೀ ಸೃಷ್ಟಿ ಎಂಬುದು ಒಂದು ಬಿಡಿಸಲಾಗದ ಒಗಟೆಯೇ? ಹಾಗಿದ್ದರೆ ನಾವು ಬಾಳುತ್ತಿರುವ ಈ ಜೀವನದ ನಿಜವಾದ ಅರ್ಥವಾದರೂ ಏನು? ಕಣ್ಣಿಗೆ ಕಾಣುವ ಈ ಮಹಾವಿಸ್ಮಯವನ್ನು ಆಳವಾಗಿ ಯೋಚಿಸಿ, ವಿಶ್ಲೇಷಿಸಿ ನಮಗೆ ಬಿಡಿಸಿ ಹೇಳುವವರು ಯಾರು? ಒಂದೊಮ್ಮೆ ಈ ಇಡೀ ಜಗತ್ತನ್ನು ಸೃಷ್ಟಿಸಿದ ಆ ಭಗವಂತನ ಕೈ ಒಂದೇ ಆಗಿದ್ದರೆ, ಅಂದರೆ ಒಬ್ಬನೇ ದೇವರು ಈ ಜಗತ್ತನ್ನು ನಿರ್ಮಿಸಿದ್ದರೆ, ಜಗತ್ತಿನಲ್ಲಿರುವ ಜೀವಿಗಳ ಸ್ಥಿತಿಗತಿಗಳು ಮಾತ್ರ ಏಕೆ ಇಷ್ಟೊಂದು ಭಿನ್ನವಾಗಿವೆ? ಒಬ್ಬನಿಗೆ ಸುಖ, ಇನ್ನೊಬ್ಬನಿಗೆ ಕಷ್ಟ, ಒಬ್ಬನಿಗೆ ಸಂಪತ್ತು, ಮತ್ತೊಬ್ಬನಿಗೆ ದಾರಿದ್ರ್ಯ, ಹೀಗೆ ಬಗೆ ಬಗೆಯ ಜೀವಿಗಳಿಗೆ ಬೇರೆ ಬೇರೆ ರೀತಿಯ ಬದುಕಿನ ಗತಿ ಏಕೆ ಇದೆ ಎಂದು ಡಿ ವಿ ಜಿಯವರು ಮಂಕುತಿಮ್ಮನ ಮೂಲಕ ಬದುಕಿನ ಮಹಾನ್ ಸತ್ಯವನ್ನು ಪ್ರಶ್ನಿಸಿದ್ದಾರೆ. ಇದು ಮಾನವನ ಸಹಜ ಜಿಜ್ಞಾಸೆಯನ್ನು ಪ್ರತಿಬಿಂಬಿಸುವ ಅದ್ಭುತ ಕಗ್ಗ. ನೀವು ಹಂಚಿಕೊಂಡಿರುವ ಆಪ್ ಲಿಂಕ್ ಕಗ್ಗ ಪ್ರೇಮಿಗಳಿಗೆ ಖಂಡಿತ ಉಪಯುಕ್ತವಾಗುತ್ತದೆ. ಕಗ್ಗ 7 ಬದುಕಿಗ ನಾಯಕರು ಏಕನೋ ಅನೇಕರೋ? ವಿಧಿಯೋ ಪೌರುಷವೋ ಧರುಮವೋ ಅಂಧಬಲವೋ? ಕುದುರುವುದೆಂತೂ ಈ ಅವ್ಯವಸ್ಥೆಯ ಪಾಡು? ಅದಿಗುದಿಯೇ ಗತಿಯೇನೋ? ಮಂಕುತಿಮ್ಮ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ಈ 7ನೇ ಪದ್ಯವು ಮಾನವನ ಅಸ್ತಿತ್ವ, ಬದುಕಿನ ನಿಯಂತ್ರಣ ಮತ್ತು ಈ ಜಗತ್ತಿನ ಗೊಂದಲಗಳ ಬಗ್ಗೆ ಇರುವ ಅತ್ಯಂತ ಆಳವಾದ ದಾರ್ಶನಿಕ ಪ್ರಶ್ನೆಗಳನ್ನು ನಮ್ಮ ಮುಂದಿಡುತ್ತದೆ. ಇದರ ಸರಳ ಭಾವಾರ್ಥ ಮತ್ತು ವಿಶ್ಲೇಷಣೆ ಇಲ್ಲಿದೆ. ಭಾವಾರ್ಥ: ನಮ್ಮ ಈ ಬದುಕನ್ನು ನಿಯಂತ್ರಿಸುವ ನಾಯಕ ಅಥವಾ ಸೂತ್ರಧಾರ ಯಾರು? ಅದು ಒಬ್ಬನೇ ದೇವರೇ ಅಥವಾ ಬೇರೆ ಬೇರೆ ಶಕ್ತಿಗಳೇ? ನಮ್ಮ ಜೀವನವನ್ನು ನಡೆಸುವುದು ಹಣೆಬರಹವೇ, ವಿಧಿಯೇ? ಅಥವಾ ನಮ್ಮ ಸ್ವಂತ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮವೇ ಅಥವಾ ಪೌರುಷವೇ? ಇಲ್ಲವೇ ಜಗತ್ತಿನ ನೈತಿಕ ನಿಯಮಗಳಾದ ಧರ್ಮವೇ? ಅಥವಾ ಇವೆಲ್ಲವೂ ಅಲ್ಲದೆ ಯಾವುದೋ ಒಂದು ಕುರುಡು ಶಕ್ತಿ ಅಥವಾ ಅಂಧಬಲ ನಮ್ಮನ್ನು ಮುನ್ನಡೆಸುತ್ತಿದೆಯೇ? ನಮ್ಮ ಕಣ್ಣ ಮುಂದೆ ಕಾಣುವ ಈ ಇಡೀ ಜಗತ್ತಿನ ವ್ಯವಸ್ಥೆ ಅಥವಾ ಅವ್ಯವಸ್ಥೆ ಹೇಗೆ ತಾನೇ ಒಂದು ಸರಿದಾರಿಗೆ ಬರಲು ಸಾಧ್ಯ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಸದಾ ಆತಂಕ, ತಳಮಳ ಮತ್ತು ಗೊಂದಲದಲ್ಲಿ ಮುಳುಗಿರುವುದೇ ಮನುಷ್ಯನ ಗತಿಯೇ ಎಂದು ಡಿವಿಜಿಯವರು ಇಲ್ಲಿ ವಿಷಾದದಿಂದ ಪ್ರಶ್ನಿಸುತ್ತಾರೆ. ಸಂದೇಶ: ಇದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಕಾಡುವ ನಿರಂತರ ಪ್ರಶ್ನೆ. ಬದುಕು ನಮ್ಮ ನಿಯಂತ್ರಣದಲ್ಲಿದೆಯೋ ಅಥವಾ ಬೇರೆ ಯಾವುದೋ ಶಕ್ತಿಯ ಕೈಯಲ್ಲಿದೆಯೋ ಎಂಬ ಗೊಂದಲವನ್ನು ಡಿವಿಜಿಯವರು ಕಾವ್ಯಾತ್ಮಕವಾಗಿ ಧ್ವನಿಸಿದ್ದಾರೆ. ಕೊನೆಯಲ್ಲಿ ಈ ಗೊಂದಲವೇ ಮನುಷ್ಯನ ಸಹಜ ಸ್ಥಿತಿಯೇ ಎಂದು ಅವರು ಕೇಳುವ ಪ್ರಶ್ನೆ ನಮ್ಮನ್ನು ಚಿಂತನೆಗೆ ಹಚ್ಚುತ್ತದೆ. ಕಗ್ಗ 8 ಕ್ರಮವೊಂದು ಲಕ್ಷ್ಯವೊಂದುಂಟೇನು ಸೃಷ್ಟಿಯಲಿ? ಭ್ರಮಿಪುದೇನಾಗಾಗ ಕರ್ತೃವಿನ ಮನಸ್ಸು? ಮಮತೆಯುಳ್ಳವನಾತನಾದೊಡಿ ಜೀವಗಳು ಶ್ರಮಪಡುವುವೇಕಿಂತು? ಮಂಕುತಿಮ್ಮ ಡಿ ವಿ ಜಿ ಯವರ ಮಂಕುತಿಮ್ಮನ ಕಗ್ಗದ ಅತ್ಯಂತ ಆಳವಾದ ಹಾಗೂ ಚಿಂತನಾರ್ಹವಾದ ಪದ್ಯಗಳಲ್ಲಿ ಇದು ಕೂಡ ಒಂದು.
ಈ ಕಗ್ಗದಲ್ಲಿ ಡಿವಿಜಿಯವರು ಸೃಷ್ಟಿಯ ನಿಯಮ, ಭಗವಂತನ ಇಚ್ಛೆ ಹಾಗೂ ಮಾನವನ ದುಃಖಗಳ ನಡುವಿರುವ ವಿರೋಧಾಭಾಸವನ್ನು ಪ್ರಶ್ನಿಸುತ್ತಾರೆ. ಭಾವಾರ್ಥ: ಈ ವಿಶಾಲವಾದ ಸೃಷ್ಟಿಯ ಹಿಂದೆ ಏನಾದರೂ ಒಂದು ಖಚಿತವಾದ ನಿಯಮ ಅಥವಾ ಒಂದು ನಿರ್ದಿಷ್ಟವಾದ ಗುರಿ ಇದೆಯೇ? ಅಥವಾ ಇದೆಲ್ಲವೂ ತಾನೇ ತಾನಾಗಿ ನಡೆಯುತ್ತಿದೆಯೇ? ಭ್ರಮಿಪುದೇನಾಗಾಗ ಕರ್ತೃವಿನ ಮನಸ್ಸು. ಈ ಜಗತ್ತನ್ನು ಸೃಷ್ಟಿಸಿದ ಆ ಕರ್ತೃವಿನ ಅಥವಾ ಭಗವಂತನ ಮನಸ್ಸು ಏನಾದರೂ ಆಗಾಗ ಭ್ರಮೆಗೆ ಅಥವಾ ಗೊಂದಲಕ್ಕೆ ಒಳಗಾಗುತ್ತದೆಯೇ? ಏಕೆಂದರೆ ಜಗತ್ತಿನಲ್ಲಿ ಎಲ್ಲವೂ ಒಂದೇ ಸಮನಾಗಿ ಸಾಗದೆ, ಏರುಪೇರುಗಳು ಸಂಭವಿಸುತ್ತಿರುತ್ತವೆ. ಮಮತೆಯುಳ್ಳವನಾತನಾದೊಡಿ ಜೀವಗಳು ಶ್ರಮಪಡುವುವೇಕಿಂತು. ದೇವರೆಂಬುವನು ಕರುಣಾಮಯಿ, ಎಲ್ಲರ ಮೇಲೆ ಮಮತೆ ಅಥವಾ ಪ್ರೀತಿ ಉಳ್ಳವನು ಎಂದು ನಾವೆಲ್ಲರೂ ನಂಬುತ್ತೇವೆ. ಆತನೇನಾದರೂ ನಿಜವಾಗಿಯೂ ದಯಾಳುವಾಗಿದ್ದರೆ, ಆತನದೇ ಸೃಷ್ಟಿಯಾದ ಈ ಜೀವಗಳು ಅಥವಾ ಮನುಷ್ಯರು ಮತ್ತು ಇತರ ಪ್ರಾಣಿಗಳು ಜೀವನದಲ್ಲಿ ಏಕೆ ಇಷ್ಟೊಂದು ಕಷ್ಟ ಕಾರ್ಪಣ್ಯಗಳನ್ನು ಪಡಬೇಕು? ಏಕೆ ಇಷ್ಟೊಂದು ಶ್ರಮಪಡಬೇಕು? ವಿಶ್ಲೇಷಣೆ: ಈ ಕಗ್ಗವು ಪ್ರತಿಯೊಬ್ಬ ಮಾನವನಿಗೂ ಕಾಡುವ ಮೂಲಭೂತ ತತ್ವಶಾಸ್ತ್ರದ ಪ್ರಶ್ನೆಯನ್ನು ಎತ್ತಿ ತೋರಿಸುತ್ತದೆ. ಭಗವಂತನು ಎಲ್ಲರನ್ನೂ ಪ್ರೀತಿಸುವ ತಂದೆಯಾಗಿದ್ದರೆ, ಜಗತ್ತಿನಲ್ಲಿ ಇಷ್ಟೊಂದು ಅನ್ಯಾಯ, ಹಸಿವು, ನೋವು ಮತ್ತು ಸಾವುಗಳು ಏಕೆ ಇವೆ? ಸೃಷ್ಟಿಕರ್ತನಿಗೆ ತನ್ನ ಸೃಷ್ಟಿಯ ಮೇಲೆ ನಿಯಂತ್ರಣ ತಪ್ಪಿದೆಯೇ ಅಥವಾ ಆತನಿಗೆ ಜೀವಗಳ ಮೇಲೆ ಕರುಣೆ ಇಲ್ಲವೇ ಎಂಬ ಜಿಜ್ಞಾಸೆಯನ್ನು ಡಿವಿಜಿಯವರು ಇಲ್ಲಿ ಬಹಳ ಮಾರ್ಮಿಕವಾಗಿ ಮಂಡಿಸಿದ್ದಾರೆ. ಜಗತ್ತಿನ ರಹಸ್ಯವನ್ನು ಭೇದಿಸಲಾರದ ಮನುಷ್ಯನ ಅಸಹಾಯಕತೆ ಮತ್ತು ಭಗವಂತನ ಲೀಲೆಯ ಬಗೆಗಿನ ಕುತೂಹಲ ಈ ಪದ್ಯದಲ್ಲಿ ಎದ್ದು ಕಾಣುತ್ತದೆ.